ಇನ್ನು ಚಂದ್ರಗ್ರಹಣ ಹಿನ್ನೆಲೆ ಬೆಂಗಳೂರಿನ ದೇವಸ್ಥಾನಗಳ ಸಮಯ ಬದಲಾವಣೆ ಆಗಿದೆ. ಗ್ರಹಣದ ಸಮಯದಲ್ಲಿ ರಾಜಧಾನಿಯ ಎಲ್ಲ ದೇಗುಲಗಳು ಬಂದ್ ಆಗ್ತವೆ. ಕಾಡುಮಲೇಶ್ವರ 12:30ಕ್ಕೆ ಬಂದ್ ಆಗುತ್ತೆ, ಸಂಜೆ 7 ಗಂಟೆ ಬಳಿಕ ಓಪನ್ ಆಗುತ್ತೆ. ಇನ್ನು ಗವಿಗಂಗಾಧರೇಶ್ವರ ದೇವಸ್ಥಾನ 9 ಗಂಟೆಗೆ ಬಂದ್ ಆಗುತ್ತೆ, ಸಂಜೆ 7 ಗಂಟೆಗೆ ಓಪನ್ ಆಗುತ್ತೆ. ಇನ್ನು ಬಂಡೆ ಮಹಾಕಾಳಿ ದೇವಸ್ಥಾನ 12:30ಕ್ಕೆ ಬಂದಾಗಿ ಸಂಜೆ 7ಕ್ಕೆ ಓಪನ್ ಆಗುತ್ತೆ. ಇನ್ನು ಬಸವನಗುಡಿ ದೊಡ್ಡ ಗಣಪತಿ ದೇವಾಲಯ 12:30ಕ್ಕೆ ಕ್ಲೋಸ್ ಆಗಿ ಸಂಜೆ 7ಕ್ಕೆ ಓಪನ್ ಆಗುತ್ತೆ. ಇನ್ನು ಅಣ್ಣಮ್ಮ ದೇವಸ್ಥಾನ 12:30ಕ್ಕೆ ಬಂದಾಗಿ ಅದು ಕೂಡ ಸಂಜೆ 7ಕ್ಕೆ ಓಪನ್ ಆಗುತ್ತೆ. ಸಾಮಾನ್ಯವಾಗಿ ಗ್ರಹಣ ಗೋಚರ ಆದಾಗ ಅಥವಾ ಗ್ರಹಣವನ್ನು ಹಿಡಿದಾಗ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಅಥವಾ ಭಕ್ತರಿಗೆ ದರ್ಶನಕ್ಕೆ ಅನುಮತಿ ಕೊಡೋದಿಲ್ಲ, ದೇವಸ್ಥಾನಗಳು ಬಂದ್ ಆಗ್ತವೆ. ಸೊ ಇವಾಗಲೂ ಕೂಡ ಅಷ್ಟೇ, ಈಗ ಬೆಂಗಳೂರಿನ ಅನೇಕ ದೇವಸ್ಥಾನಗಳು ಬೆಂಗಳೂರಿನಲ್ಲಿರ್ತಕ್ಕಂಥದ್ದು, ಅದರಲ್ಲಿ ಸಮಯ ಬದಲಾವಣೆ ಆಗಿದೆ. ಭಕ್ತರ ದರ್ಶನಕ್ಕೆ ಏನು ಸಮಯ ಇರ್ತಿತ್ತು ಆ ಬದಲಾವಣೆ ಆಗಿದೆ. ಇವಾಗ ಯಾವಾಗ ಗ್ರಹಣವನ್ನು ಗೋಚರಿಸೋಕ್ಕೂ ಮುಂಚೆ ಬಂದಾಗುತ್ತೆ. ಇವಾಗ ನೋಡಿ 12:30ಕ್ಕೆ ಬಂದಾಗಿ ಎಲ್ಲ ದೇವಸ್ಥಾನಗಳು 7 ಗಂಟೆ ಆದಮೇಲೆ ಓಪನ್ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಇವಾಗ ದೇವಸ್ಥಾನದಿಂದ ಆಡಳಿತ ಮಂಡಳಿಯಿಂದಲೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಬಂದಿರತಕ್ಕಂಥದ್ದು. ಈಗ ಚಂದ್ರಗ್ರಹಣ ಹಿನ್ನೆಲೆ ಬೆಂಗಳೂರಿನಲ್ಲಿರ್ತಕ್ಕಂಥ ಅನೇಕ ದೇವಸ್ಥಾನಗಳ ಸಮಯ ಬಂದಾಗಿದೆ. ಭಕ್ತರ ದರ್ಶನಕ್ಕೆ ಅನುಮತಿ ಕೂಡ ಇರೋದಿಲ್ಲ. ಸೊ ಯಾವಾಗ ಚಂದ್ರಗ್ರಹಣ ಬಿಡುತ್ತೋ, ಚಂದ್ರನಿಗೆ ಹಿಡಿದಿರ್ತಕ್ಕಂಥ ಗ್ರಹಣ ಬಿಡುತ್ತೋ, ಆ ಗ್ರಹಣ ಬಿಟ್ಟಾದ ಮೇಲೆ ಈ ದೇವಸ್ಥಾನಗಳು ಮತ್ತೆ ಓಪನ್ ಆಗುತ್ತೆ. ಯಥಾಸ್ಥಿತಿಯಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅನುಮತಿ ಇರುತ್ತೆ, ಪೂಜೆ ಮಾಡ್ಬೋದು. ಆವಾಗ ದೇವರಿಗೂ ಕೂಡ ಪೂಜೆ ಮಾಡಿ ಭಕ್ತರಿಗೆ ಅನುಮತಿ ಕೊಡ್ತಾರೆ. ಇಂದು ಸಂಭವಿಸಲಿರುವ ಚಂದ್ರಗ್ರಹಣ ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಇದು ಸಂಭವಿಸ್ತಾ ಇರತಕ್ಕಂಥದ್ದು. ಅಂದರೆ 3 ಗಂಟೆ 27 ನಿಮಿಷಗಳ ಕಾಲ ಒಟ್ಟು ಇವತ್ತಿನ ದಿವಸ ಚಂದ್ರನಿಗೆ ಗ್ರಹಣ ಸಂಭವಿಸುತ್ತೆ. ಆ ಗ್ರಹಣವನ್ನು ಸಂಭವಿಸಿದಾಗ ಚಂದ್ರ ಬಿಳಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ. ಆ ತಿರುಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ಯಾವಾಗಲೂ ಕೂಡ ಬಹಳ ಜನಕ್ಕೆ ಅಂದರೆ ನೋಡಿದವ್ರಿಗೆ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಚಂದ್ರನ ಕಡೆ ನೋಡಿದಾಗ ಚಂದ್ರನಿಗೆ ಗ್ರಹಣ ಹಿಡಿದಿದೆಯೋ ಅಥವಾ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಇದರ ಬಗ್ಗೆ ಸಂಪೂರ್ಣವಾಗಿ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಅವರು. ಹನುಮಂತರಾಜು ಅವರೇ, ಗ್ರಹಣ ಅಂದರೆ ವರ್ಷದ ಕೇತುಗ್ರಸ್ತ ಮೊದಲನೇ ಗ್ರಹಣ ವರ್ಷದ್ದು. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಎಲ್ಲ ದೇವಸ್ಥಾನಗಳ ಸಮಯ ಕೂಡ ಬದಲಾವಣೆ ಆಗ್ತಾ ಇದೆ. ಯಾವಾಗ ದೇವಸ್ಥಾನ ಕ್ಲೋಸ್ ಆಗಿ ಮತ್ತೆ ಓಪನ್ ಆಗ್ತವೆ, ಅಪ್ಡೇಟ್ ಕೊಡೋದಾದ್ರೆ? ಮತ್ತೆ ಈ ಬಾರಿ ಏನು ಹೋಳಿ ಹಬ್ಬದಂತೆ ಚಂದ್ರಗ್ರಹಣ ಸಂಭವಿಸಿರೋದು ವರ್ಷದ ಮೊದಲ ಚಂದ್ರಗ್ರಹಣ ಇದಾಗಿರೋದ್ರಿಂದ ರಾಜ್ಯದ ಪ್ರಮುಖ ದೇವಾಲಯಗಳು ಸೇರಿದಂತೆ ಐತಿಹಾಸಿಕ ದೇವಾಲಯಗಳು, ಬೆಂಗಳೂರಿನ ಐತಿಹಾಸಿಕ ದೇವಾಲಯಗಳು ಇಂದು ಬೆಳಿಗ್ಗೆ 11 ಗಂಟೆಯಿಂದ ಕ್ಲೋಸ್ ಆಗಿ ಏನು ಚಂದ್ರಗ್ರಹಣ ಮುಕ್ತಾಯ ಆಗೋದು ಸಮಯ 6 ಗಂಟೆ 47 ನಿಮಿಷಕ್ಕೆ ಏನು ಮುಕ್ತಾಯ ಆಗುತ್ತೆ. ತದನಂತರ 7 ಗಂಟೆಗೆ ಎಲ್ಲಾ ದೇವಾಲಯಗಳು ಪೂಜಾ ವಿಧಿವಿಧಾನದಿಂದ ಸ್ವಚ್ಛತೆಗೊಳಿಸಿ ದೇವರ ದರ್ಶನಕ್ಕೆ ಹಾಗೂ ಭಕ್ತಾದಿಗಳ ದರ್ಶನಕ್ಕೆ ಯಥಾವತ್ತಾಗಿ ಅನುವು ಮಾಡಿಕೊಳ್ಳಲಾಗುತ್ತದೆ. ಮಾತೇಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜು. ಸಂಜೆ ನಾನು ಕ್ಲೀನ್